ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಜೈಲಿನಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನಟ ದರ್ಶನ್ ಪರ ವಕೀಲರು. ಮೇ 4ಕ್ಕೆ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. 4ನೇ ತಾರೀಕು ಇದರ ಅರ್ಜಿ ವಿಚಾರಣೆಯನ್ನು ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ಜಾಮೀನು ಪಡೆದು ಹೊರಗಡೆ ಬಂದಿದ್ದರು. ಅದಾದ ನಂತರ ಅವರು ಒಂದಷ್ಟು ವಿದೇಶ ಪ್ರವಾಸಕ್ಕೂ ಹೋಗಿ ಬಂದಿದ್ದರು. ಸಿನಿಮಾ ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದರು. ಆದರೆ ಇದನ್ನು ಪ್ರಶ್ನಿಸಿ SPP ಮತ್ತೊಮ್ಮೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾಗ ಅವರ ಜಾಮೀನು ಅರ್ಜಿಯನ್ನು ರದ್ದು ಮಾಡಿ ಮತ್ತೆ ಅವರನ್ನು ಜೈಲಿಗೆ ಕಳುಹಿಸಲಾಗಿತ್ತು. ಇದೀಗ ಮತ್ತೊಮ್ಮೆ ಜಾಮೀನನ್ನು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂಥದ್ದು ದರ್ಶನ್ ಅವರು. ಜೂನ್ 2024ರಲ್ಲಿ ನಡೆದಿದ್ದಂತಹ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಲ್ಲಿ ದರ್ಶನ್ ಕೂಡ ಒಬ್ಬರು. A1 ಇದರಲ್ಲಿ ಪವಿತ್ರ ಗೌಡ ಆಗಿದ್ದರೆ A2 ಆಗಿ ದರ್ಶನ್ ಅವರು ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳ ವಿರುದ್ಧ ಈ ಕೊಲೆ, ಅಪಹರಣ ಹಾಗೆ ಸಾಕ್ಷ್ಯ ನಾಶಪಡಿಸಿದ ಆರೋಪಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದರ ಆಧಾರದಲ್ಲಿ ವಿಚಾರಣೆ ಕೂಡ ನಡೆಯೋದಕ್ಕಿದೆ. ಜಾಮೀನು ಕೋರಿ ಸದ್ಯ ಈ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂಥದ್ದು, ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮೇ 4ನೇ ತಾರೀಕಿಗೆ ವಿಚಾರಣೆಯನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮತ್ತೊಮ್ಮೆ ಜಾಮೀನು ಕೋರಿ ನಟ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು, ಜಾಮೀನು ಸಿಗುವ ಸಾಧ್ಯತೆಗಳಿದೆಯಾ ಈ ಹಿಂದಿನ ಘಟನಾವಳಿಗಳನ್ನು ಗಮನಿಸಿದ್ರೆ? ಖಂಡಿತವಾಗಿಯೂ ನವೀನ್, ಏನೀಗಾಗಲೇ ಟ್ರಯಲ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಕೇಸ್ನ ಒಂದು ಬೇಗ ಟ್ರಯಲ್ ಮುಗಿಸ್ಬೇಕು ಅನ್ನುವಂತ ಹೈಕೋರ್ಟ್ ತೀರ್ಪು ಕೂಡ ಇತ್ತು. ಈ ಎಲ್ಲ ಆಧಾರದ ಮೇಲೆ ಈಗಾಗಲೇ ಟ್ರಯಲ್ ಕೂಡ ನಡೀತಾ ಇರುವಂತಹದ್ದು. ಸಾಕ್ಷಿಗಳ ವಿಚಾರಣೆಯನ್ನ ಅಥವಾ ಸಾಕ್ಷಿಗಳನ್ನ ಮರುಪರಿಶೀಲನೆಯನ್ನ ಈಗಾಗಲೇ ಕೋರ್ಟ್ ಮಾಡ್ತಾ ಇರುವಂತಹದ್ದು. ಸಾಕ್ಷಿಗಳ ಹೇಳಿಕೆಗಳನ್ನ ಕೂಡ ಕೋರ್ಟ್ ನಲ್ಲಿ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಕ್ರಾಸಿಂಗ್ ಕೂಡ ಮುಗ್ದಿರುವಂತಹದ್ದು. ಸಾಕ್ಷಿಗಳ ಒಂದು ಹೇಳಿಕೆಯನ್ನ ಈಗಾಗಲೇ ವಕೀಲರು ಒಂದು ಕ್ರಾಸಿಂಗ್ ಕೂಡ ಮಾಡ್ತಾ ಇರುವಂತಹದ್ದು. ಇದೆಲ್ಲವನ್ನು ಕೂಡ ಈಗಾಗಲೇ ಕೋರ್ಟ್ ನ ಪ್ರೊಸೀಡಿಂಗ್ಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಮತ್ತೆ ಬೇಲ್ ಅರ್ಜಿ ಹಾಕೊಂಡಿರುವಂತಹದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ಈ ಹಿಂದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೆಲವೊಂದು ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಬೇಲನ್ನ ನೀಡಲಾಗಿತ್ತು. ಆ ಒಂದು ಆರೋಗ್ಯದ ಹಿತಾಸಕ್ತಿಯ ಮೇಲೆ ಈಗಾಗಲೇ ಆ ಬೇಲನ್ನ ಕಂಡೀಷನ್ ಮುರಿದಿದ್ದಂತ ಹಿನ್ನೆಲೆಯಲ್ಲಿ ಅಥವಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವರದಿಯನ್ನ ಸಲ್ಲಿಸಲಿಕ್ಕೆ ದರ್ಶನ್ ಪರ ಈ ಹಿಂದೆ ವಕೀಲರಿದ್ರು. ಅವರು ಫೇಲ್ಯೂರ್ ಆದಂತ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿ ಅರ್ಜಿಯನ್ನ ವಜಾ ಮಾಡಿ ಮತ್ತೆ ಅವರನ್ನ ಬಂಧನ ಆಗುವಂತೆ ಮಾಡಿತ್ತು. ಸದ್ಯಕ್ಕೆ ಈಗ ಕೂಡ ಅದೇ ಮೆಡಿಕಲ್ ಗ್ರೌಂಡ್ ಮೇಲೆ ಹೋಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಸೀರಿಯಸ್ ಆಗಿ ಜೈಲು ಅಧಿಕಾರಿಗಳ ಕಡೆಯಿಂದ ಅಥವಾ ಜೈಲಿನ ಆಸ್ಪತ್ರೆಯಲ್ಲಿ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಹೊರಗಡೆ ಆಸ್ಪತ್ರೆಯಲ್ಲಿ ಕೂಡ ಮೆಡಿಕಲ್ ಮಾಡಿಸಿ ಆ ಒಂದು ಮೆಡಿಕಲ್ ರಿಪೋರ್ಟ್ ಏನಾದ್ರು ಕೊಟ್ಟಿದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಮತ್ತೆ ಕನ್ಸಿಡರ್ ಮಾಡಿ ಜಾಮೀನು ನೀಡುವ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.